ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆನಿಯನ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಕ್ಯಾರೆಟ್, ಆನಿಯನ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ದೋಸೆ ಬ್ಯಾಟರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಯಾವುದೇ ಥರ ಸಾಲ್ಟ್ ಯಾವುದೂ ಅವಶ್ಯಕತೆ ಇಲ್ಲ, ಏಕೆಂದರೆ ಆಲ್ರೆಡಿ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡು ಉಳಿದಿರೋ ದೋಸೆಗೆ ಈ ಥರ ಮಾಡೋವಂಥದ್ದು. ಬೇಕಂದರೆ ಸ್ವಲ್ಪ ಬ್ಯಾಟರ್ ಏನಾದರೂ ತುಂಬ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಅಂದರೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಮಿನಿಟ್ಸ್ ದೋಸೆ ಹಾಕೋಕ್ಕಿಂತ ಮುಂಚೆ 2 ಮಿನಿಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಯಾಕೆಂತಂದರೆ ಈರುಳ್ಳಿ ಎಲ್ಲ ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 2 ಮಿನಿಟ್ಸ್ ಹಾಕೋಕ್ಕಿಂತ 2 ಮಿನಿಟ್ಸ್ ಮುಂಚೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಹೇಳಬೇಕಂತಂದರೆ, ದೋಸೆ ಇವತ್ತು ಮಾಡಿರ್ತೀರ, ಅದ್ರ ನೆಕ್ಸ್ಟ್ ಡೇಗೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ದೋಸೆ ಹಿಟ್ಟು ತುಂಬ ಹುಳಿ ಬರೋ ಚಾನ್ಸಸ್ ಇರುತ್ತೆ, ಅವಾಗ ತುಂಬ ಚೆನ್ನಾಗಿ ಬರೋಲ್ಲ. ಅದ್ರ ನೆಕ್ಸ್ಟ್ ಡೇನೇ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ. ಒಂದ್ಸಲ ನೀವು ಟ್ರೈ ಮಾಡಿ. ಆ್ಯಂಡ್ ಬ್ಯಾಚುಲರ್ಸು ಕೂಡ ಇದನ್ನು ಟ್ರೈ ಮಾಡ್ಬೋದು. ಬೇಗ ಆಫೀಸಿಗೆ ಲೇಟಾಗಿದೆ ಅನ್ನೋರು ಈ ಥರ ಬೇಗ ಬ್ಯಾಟರ್ನ ಅಥವಾ ಅಂಗಡೀಲಿ ಬ್ಯಾಟರ್ ಸಿಗುತ್ತೆ ಅದಕ್ಕೆ ತೊಗೊಂಡು ಬಂದು ಡೈಲಿ ದೋಸೆನೇ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಒಂದಿನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆನಿಯನ್ನು, ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಏನು ಯಾವುದೇ ಥರ ಚಟ್ನಿ ಬೇಕು ಅಂತ ಅನ್ಸಲ್ಲ, ತುಂಬ ಸಕ್ಕತ್ತಾಗಿರುತ್ತೆ.